ನೀವೆಲ್ಲರೂ ನೋಡ್ತಾ ಇರೋ ಹಾಗೆ ಯೋಗದಿಂದ ಇಡೀ ಪ್ರಪಂಚನೇ ಓಡ್ತಾ ಇದೆ. ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ಅಥವಾ ಇಲ್ವಾ? ತುಂಬಾ ಪ್ರಾಚೀನದ ಕಾಲದಿಂದನೂ ಯೋಗನ ನಮ್ಮ ಭಾರತೀಯರು ಸ್ಪಿರಿಚುವಲ್ ಅಂದ್ರೆ ಮಾನಸಿಕ ಸ್ಥಿರತೆ ನಂತರ ದೈಹಿಕ ದಂಡನೆ ಕೂಡ ಉಪಯೋಗಿಸ್ತಾ ಬಂದಿದ್ದಾರೆ. ಇದಕ್ಕೆ ಆಲ್ಮೋಸ್ಟ್ 3000 ವರ್ಷ ಒಂದು ಇತಿಹಾಸ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಲ್ಲರೂ. ಸದ್ಯಕ್ಕೆ ನಾನಿವತ್ತು ಯಾವ್ದೇ ಕಾರಣಕ್ಕೂ ಸ್ಪಿರಿಚುವಲ್ ಯೋಗ ಬಗ್ಗೆ ಮಾತಾಡೋದಿಲ್ಲ. ಯಾಕಂತಂದ್ರೆ ಸ್ಪಿರಿಚುವಲ್ ಯೋಗ ನನ್ನ ಎಕ್ಸ್ಪರ್ಟೀಸ್ ಅಲ್ಲ. ನನ್ನ ಎಕ್ಸ್ಪರ್ಟೀಸ್ ಬಂದ್ಬಿಟ್ಟು ಫಿಸಿಕಲ್ ಫಿಟ್ನೆಸ್ ಮತ್ತೆ ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿ. ಅದರಿಂದ ನಾನು ಇವತ್ತು ಯೋಗದಲ್ಲಿ ಏನು ಆಸನಗಳನ್ನ ಮಾಡುತ್ತಾರೆ ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ. ಸೊ ಅದ್ರ ಬಗ್ಗೆ ಒಂಚೂರು ಸೈಂಟಿಫಿಕ್ ಪ್ರೂಫ್ ನ ಕೂಡ ಕೊಡ್ತೀನಿ. ಯಾವ್ದು ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗೋದಿಲ್ಲ, ಯೋಗ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಥವಾ ಇದು ಸೈಂಟಿಫಿಕ್ ಆಗಿ ಡಿಸ್ಪ್ರೂವನ್ ಆಗಿರೋ ಒಂದು ಫ್ಯಾಡ್ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಸ್ಟಾರ್ಟ್. ಸೊ ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಯೋಗ ಮೇಲೆ ತುಂಬಾ ಸೈಂಟಿಫಿಕ್ ಸ್ಟಡೀಸು ಆಗಿದೆ, ಪ್ರೂವ್ ಕೂಡ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಸೈಂಟಿಫಿಕ್ ಸ್ಟಡೀಸ್ ನಾನು ನಿಮ್ ಮುಂದೆ ಇಡೋದಕ್ಕೆ ಮೊದಲು ಈ ಸೈಂಟಿಫಿಕ್ ಸ್ಟಡೀಸ್ ಹೇಗ್ ಮಾಡ್ತಾರೆ, ಯಾಕಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟೆಸ್ಟ್ ಅಥವಾ RCT ಅಂತ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಹೇಳ್ತಾರೆ. ಸೊ ರ್ಯಾಂಡಮೈಸ್ಡ್ ಅಂದ್ರೆ ಅರ್ಥ ಏನು? ಎಲ್ಲ ವರ್ಣಿಯರು ಅಂತಂದ್ರೆ ಆಫ್ರಿಕಾ ಅವರು, ಅಮೇರಿಕಾ ಅವರು, ನಂತರ ಇಂಡಿಯನ್ಸು ಮತ್ತೆ ಏಷ್ಯನ್ಸು ಎಲ್ಲರೂ ಇರ್ತಾರೆ. ನಂತರ ಆ ಎಲ್ಲ ಏಜ್ ಗ್ರೂಪ್ ಅವರು ಕೂಡ ಇರ್ತಾರೆ. 20 ಏಜ್ ಇಂದ ಹಿಡಿದು 70 ಏಜ್ ವರ್ಗು ಇರ್ತಾರೆ. ಸೊ ಈ ತರ ಇದ್ದಾಗ ಏನಾಗುತ್ತಂದ್ರೆ ಎಲ್ಲಾ ಏಜ್ ಗ್ರೂಪ್ ಮೇಲೂ ಇದು ವರ್ಕ್ ಆದಾಗ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದಾಗಿ ಬರುತ್ತೆ. ಸೊ ರ್ಯಾಂಡಮೈಸ್ ಆಯ್ತು. ಇವಾಗ ಕಂಟ್ರೋಲ್ಡ್ ಅಂದ್ರೆ ಅರ್ಥ ಏನಂದ್ರೆ ನಿಮ್ಮ ಬ್ಲಡ್ ನ ಸ್ಟಾರ್ಟಿಂಗ್ ಅಲ್ಲಿ ತಗೊಂತಾರೆ ಮತ್ತೆ ಎಂಡಿಂಗ್ ಅಲ್ಲಿ ತಗೊಂತಾರೆ. ಸೊ ನೀವು ಯಾವ್ದು ಮಾರ್ಕರ್ಸ್ಗೋಸ್ಕರ ಟೆಸ್ಟ್ ಮಾಡ್ತಾ ಇರ್ತಾರೆ. ಇವಾಗ BP ಗೋಸ್ಕರ ಟೆಸ್ಟ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ BP ಚೆಕ್ ಮಾಡ್ತಾರೆ, ನಂತರ ಯೋಗ ಎಲ್ಲ ಮಾಡಿದ್ಮೇಲೆ ಎಂಡಿಂಗ್ ಅಲ್ಲಿ ಕೂಡ BP ನ ಚೆಕ್ ಮಾಡ್ತಾರೆ. ಸೊ ಇದು ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಜಸ್ಟ್ ಅವ್ರ ಒಪಿನಿಯನ್ ಅಲ್ಲದೆ ನಮಗೆ ಸೈಂಟಿಫಿಕ್ ರೀಡಿಂಗ್ಸ್ ಕೂಡ ಸಿಗೋದ್ರಿಂದ ಇದು ವರ್ಕ್ ಆಗುತ್ತಾ ಇಲ್ವೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ನಾನು ನಿಮ್ಮ ಮುಂದೆ ಕೆಲವು ಸ್ಟಡೀಸ್ನ ಇಡ್ತಾ ಇರ್ತೀನಿ. ಅದ್ರದ್ದು ಲಿಂಕ್ನ ಈ ವಿಡಿಯೋನ ಬಯೋದಲ್ಲಿ ಕೂಡ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ನೀವು ಹೋಗಿ ಅದನ್ನ ಓದ್ಬೋದಾಗಿ ಬರುತ್ತೆ. ಸೊ ಒಂದು ಸ್ಟಡಿಯಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಈ ಡಿಪ್ರೆಷನ್ ಅಲ್ಲಿ ಯಾರಿರ್ತಾರೆ ಅವ್ರಿಗೆ ಯೋಗನ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ವಿತ್ ಆಂಟಿ ಡಿಪ್ರೆಸೆಂಟ್ಸು. ನಂತರ ಇನ್ನೊಂದು ಗ್ರೂಪ್ ಬಂದ್ಬಿಟ್ಟು ಏನು ಮಾಡಿರ್ತಾರೆ ಅಂತಂದ್ರೆ ಬರೀ ಆಂಟಿ ಡಿಪ್ರೆಸೆಂಟ್ಸ್ ಮಾತ್ರ ಕೊಟ್ಟಿರ್ತಾರೆ. ಸೊ ಯೋಗ ಮಾಡಿರೋ ಗ್ರೂಪಲ್ಲಿ ಮತ್ತೆ ಯಾರು ಯೋಗ ಮಾಡಿರಲ್ಲ ಅವ್ರಿಗೇನು ಡಿಫ್ರೆನ್ಸೇ ತೋರಿಸ್ತಾರಲ್ಲ. ಮತ್ತೆ ಬೇರೆ ಸ್ಟಡೀಸ್ ನೋಡಿದಾಗ ಏನಾಗುತ್ತಂದ್ರೆ ಸ್ವಲ್ಪ ಸ್ಟಡೀಸಲ್ಲಿ ನಿಮಗೆ ಸ್ಟ್ರೆಸ್ಸು ನಂತರ BP ಇದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ವರ್ಕ್ ಆಗುತ್ತಾ ಇಲ್ವಾ? ಇದನ್ನ ಆನ್ಸರ್ ಮಾಡೋಕ್ಕೆ ಇನ್ನೂ ಒಂಚೂರು ನಾವು ಡೀಪ್ ಆಗಿ ಯೋಚನೆ ಮಾಡಬೇಕಾಗಿ ಬರುತ್ತೆ. ಸೊ ನೀವು ಯಾರಾದರೂ ಒಬ್ರು ಲೇಡೀಸು, ಎಸ್ಪೆಷಲಿ ಇಂಡಿಯನ್ ಲೇಡೀಸ್ಗೆ ಕಂಪೇರ್ ಮಾಡಿ ಹೋಗಿ ಹೇಳಿದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ರಿ ಅಂತ ಹೇಳಿದ್ರೆ ಏನು ಹೇಳ್ತಾರಂದ್ರೆ ಅವರು, ಇಲ್ಲಪ್ಪ ಬೇಡ, ನನಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ನನಗೆ ಇಂಜುರಿ ಆಗಿಬಿಡುತ್ತೆ, ಅಲ್ಲೂ ಬರುತ್ತೆ ಇಲ್ಲೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಸೈಂಟಿಫಿಕ್ ಸ್ಟಡೀಸ್ ಏನಿರುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ನೀವು ಯೋಗ ಆಗಿರಲಿ, ಸ್ಟ್ರೆಂತ್ ಟ್ರೈನಿಂಗ್ ಆಗಿರಲಿ ಅಥವಾ ಮಗದೊಂದು ಒಂದು ಆಕ್ಟಿವಿಟಿ ಆಗಿರಲಿ, ಅಭ್ಯಾಸ ಇಲ್ಲದೆ ಯಾವುದಾದ್ರೂ ನಿಮ್ಮ ಕೈಯಲ್ಲಿ ಆಗದೆ ಇರುತ್ತೆ ಮಾಡೋಕೆ ಹೋದರೆ ಯೋಗ ಆಗಿರಲಿ ಇನ್ನೊಂದಾಗಿರಲಿ ನಿಮಗೆ ಇಂಜುರಿ ಆಗೋದು 100% ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಸೊ ಆದ್ದರಿಂದ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿ ನಿಧಾನವಾಗಿ ಗತಿಯಲ್ಲಿ ಮಾಡ್ತಾ ಹೋಗ್ಬೇಕಾಗಿ ಬರುತ್ತೆ. ಸೊ ಇವಾಗ ಸದ್ಯಕ್ಕೆ ನಾವು ಯೋಗ ಮತ್ತು ಏರೋಬಿಕ್ ಎಕ್ಸಸೈಸ್ ಅಂದರೆ ಕಾರ್ಡಿಯೋ, ಸೈಕ್ಲಿಂಗು, ರನ್ನಿಂಗು, ಸ್ವಿಮ್ಮಿಂಗು, ನಂತರ ಸ್ಟ್ರೆಂತ್ ಟ್ರೈನಿಂಗು ಅಂತಂದರೆ ವೆಯ್ಟ್ ಎತ್ತೋದಾಗಿರ್ಬೋದು ಅಥವಾ ಕ್ಯಾಲಿಸ್ಥೆನಿಕ್ಸ್ ಆಗಿರ್ಬೋದು. ಸೊ ಇದನ್ನು ಕಂಪೇರ್ ಮಾಡಿ ನೋಡಿದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಯೋಗಲ್ಲಿ ಸಿಗೋ ಬೆನಿಫಿಟ್ಸೇ ಇದ್ರಲ್ಲಿ ಕೂಡ ಸಿಗ್ತಾ ಇದೆ. ಸೊ ನಿಮಗೆ ಯೋಗಲ್ಲಿ ಹೇಗೆ ನಿಮಗೆ ಸ್ಟ್ರೆಸ್ಸು ನಂತರ ಬ್ಲಡ್ ಪ್ರೆಷರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ, ಅದೇ ಥರನೇ ನೀವು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಕಾರ್ಡಿಯೋ ಮತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ನಿಮಗೆ ಸೇಮ್ ಬೆನಿಫಿಟ್ಸ್ ಇದರಲ್ಲೂ ಸಿಗ್ತಾ ಇದೆ. ಹಾಗಾದ್ರೆ ಯೋಗ ಮಾಡೋದು ಸರಿನೋ ತಪ್ಪೋ? ಸೊ ಇದನ್ನ ಈಗ ಹೇಳ್ತೀವಿ. ಯೋಗಕ್ಕೆ ಬಂದರೆ ಆ್ಯಕ್ಚುಲಿ ಒಂದು ಪಾರ್ಟ್ ಆಫ್ ಯೋಗ ಅಲ್ಲಿ ನಿಮಗೆ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಆ್ಯಕ್ಚುಲಿ ಇದೆ. ಸೊ ಹ್ಯಾಂಡ್ ಸ್ಟ್ಯಾಂಡ್ ಮಾಡೋದು ಅಥವಾ ಹೆಡ್ ಸ್ಟ್ಯಾಂಡ್ ಮಾಡೋದು, ನಂತರ ಈ ಹಿಂದೂ ಪುಷಪ್ ಅಥವಾ ಇಂಡಿಯನ್ ಪುಷಪ್ ಅಂತ ಹೇಳ್ತಾರೆ, ಇದೆಲ್ಲ ಮಾಡೋದು ಕೂಡ ಒಂದು ಪಾರ್ಟ್ ಆಫ್ ಯೋಗ ಆಗಿರುತ್ತೆ. ಸೊ ನೀವು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರೆ ಅದೆಲ್ಲ ಇದು ಮಾಡ್ತಾ ಇರ್ತೀರ. ಬಟ್ ಆದರೆ ನೀವು ಒಂದು ಏನಂತಂದರೆ ಯೋಗ ಅಲ್ಲಿ ಪ್ರಾಬ್ಲಮ್ಮು ಇದರಲ್ಲಿ ಇವಾಗ ನೀವು ಹ್ಯಾಂಡ್ ಸ್ಟ್ಯಾಂಡ್ ಮಾಡಬೇಕು ಅಂದರೆ ನಿಮ್ಮ ಶೋಲ್ಡರ್ ಸ್ಟ್ರೆಂತ್ ತುಂಬ ಚೆನ್ನಾಗಿರಬೇಕು. ಸ್ಟಾರ್ಟಿಂಗಲ್ಲೇ ಹ್ಯಾಂಡ್ ಸ್ಟ್ಯಾಂಡ್ ಮಾಡೋಕೆ ಹೋದಾಗ ಏನಾಗುತ್ತೆ ಅಂದರೆ ಇಂಜುರಿ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಇಲ್ಲಿ ಬರುತ್ತೆ ನೋಡಿ. ಸೊ ನೀವು ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ಏನು ಮಾಡ್ಬೋದು ಅಂತಂದರೆ ನಿಮ್ಮ ಕೈಯಲ್ಲಿ 10 kg ಎತ್ತಕ್ಕಾಗಿಲ್ಲ ಅಂದರೆ 2.5 kg ಎತ್ಬೋದು. 2.5 kg ನೀವು ಯಾವಾಗ ತುಂಬ ಚೆನ್ನಾಗಿ ಎತ್ತಿ ಅಭ್ಯಾಸ ಆಗಿರುತ್ತೋ ನಂತರ ನೀವು 5 kg, ನಂತರ 7.5, ನಂತರ 10 ಈ ಥರ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊತಾ ಹೋಗ್ಬೋದು. ನಂತರ ಒಂದಿನ ನೀವು ಬೇಕಾದರೆ ಹ್ಯಾಂಡ್ ಸ್ಟ್ಯಾಂಡು, ಹೆಡ್ ಸ್ಟ್ಯಾಂಡ್ ಎಲ್ಲ ಟ್ರೈ ಮಾಡ್ಬೋದಾಗಿ ಬರುತ್ತೆ. ಸೊ ಹಾಗೇನೆ ಯೋಗಲ್ಲಿ ನಿಮಗೆ ಹಾರ್ಟ್ ರೇಟ್ ಎಷ್ಟೇ ಜಾಸ್ತಿ ಆದ್ರೂ ಅದು ಕಾರ್ಡಿಯೋ ಕೊಡುವ ಬೆನಿಫಿಟ್ಸು ಕೊಡೋದಿಲ್ಲ. ಯಾಕಂತಂದ್ರೆ ನೀವು ಕಾರ್ಡಿಯೋ ಮಾಡುವಾಗ ಎಸ್ಪೆಷಲಿ ನಿಮ್ಮ ಹಾರ್ಟ್ ಮತ್ತು ಲಂಗ್ಸ್ನ ನೀವು ಟ್ರೈನ್ ಮಾಡ್ತಾ ಇರ್ತೀರಾ. ಇವಾಗ ನೀವು ಹೇಳ್ಬೋದು
ಯೋಗ ಮಾಡುವಾಗ ನನಗೆ ಇಷ್ಟು ಸ್ವೆಟ್ ಆಗುತ್ತೆ ಅಷ್ಟು ಸ್ವೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವೆಟ್ ಆಗೋದು ಮ್ಯಾಟ್ರ್ ಆಗಲ್ಲ, ಇಲ್ಲಿ ಹಾರ್ಟ್ ರೇಟ್ ಎಷ್ಟು ಜಾಸ್ತಿ ಹೋಗ್ತಾ ಇದೆ ಅನ್ನೋದು ಮ್ಯಾಟ್ರ್ ಆಗಿರುತ್ತೆ. ಹಾಗಂತ ಹೇಳ್ಬಿಟ್ಟು ಒಂದೇ ಸತಿ ಕಾರ್ಡಿಯೋನು ಮಾಡಕ್ಕೆ ಹೋಗ್ಬಿಟ್ಟು ನಿಧಾನವಾದ ಗತಿಯಲ್ಲಿ ನೀವು ಇದನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗಿ ಬರುತ್ತೆ. ಸೊ ಬಟ್ ಹಾಗಾದ್ರೆ ಯೋಗ ಮಾಡೋದೋ ಬೇಡವೋ? ನೀವು ಕಾರ್ಡಿಯೋ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಮಾಡುವಾಗ ಏನು ಒಂದು ಸಿಗ್ತಾರಲ್ಲ ಅಂದರೆ ಅದು ಮೊಬಿಲಿಟಿ ಮತ್ತು ಫ್ಲೆಕ್ಸಿಬಿಲಿಟಿ. ಸೊ ನೀವು ಆಸನಗಳನ್ನು ಏನು ಮಾಡ್ತೀರಾ, ಇವಾಗ ಇಂಗ್ಲೀಷಲ್ಲಿ ಹೇಳ್ತೀನಿ, ಚೈಲ್ಡ್ ಪೋಸ್ ಆಗಿರ್ಬೋದು, ಅಥವಾ ಆಂಜನೇಯನ ಆಸನ ಆಗಿರ್ಬೋದು, ಅಥವಾ ಪದ್ಮಾಸನ ಆಗಿರ್ಬೋದು. ಈ ಆಸನಗಳು ಏನಾಗುತ್ತೆ ಅಂದರೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಮತ್ತು ಮೊಬಿಲಿಟಿ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಕಾಂಪೋನೆಂಟ್ಸ್ ಆಫ್ ಫಿಟ್ನೆಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಫಿಟ್ನೆಸ್ಸಲ್ಲಿ. ಸೊ ಅದರಲ್ಲಿ ನಿಮಗೆ ಮಸಲ್ ಸ್ಟ್ರೆಂತು, ಮಸಲ್ ಎಂಡ್ಯೂರೆನ್ಸು, ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿ ಇದೆಲ್ಲ ಇದ್ರೇ ಒಬ್ಬರನ್ನ ಫಿಟ್ ಅಂತ ಹೇಳೋಕ್ಕಾಗಿ ಬರುತ್ತೆ. ಜಸ್ಟ್ ಬಿಕಾಸ್ ನಿಮಗೆ ಒಂದು 20 ಇಂಚು ಬೈಸೆಪ್ಸ್ ಇದೆ ಅಂದರೆ ನೀವು ಫಿಟ್ ಆಗಿದ್ದೀರಿ ಅಂತ ಅರ್ಥ ಅಲ್ಲ. ನಿಮ್ಮ ಹಾರ್ಟು, ಲಂಗ್ಸ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇರಬೇಕು. ಅದೇ ರೀತಿಯಲ್ಲಿ ನೀವು ಫ್ಲೆಕ್ಸಿಬಲ್ ಆಗಿರಬೇಕು, ಮೊಬೈಲ್ ಆಗು ಇರಬೇಕಾಗಿ ಬರುತ್ತೆ. ಸೊ ಕನ್ಕ್ಲೂಷನ್ ಏನು ನಾನು ಇಲ್ಲಿ ಹೇಳ್ತಾ ಇರೋದಂದರೆ, ನೀವು ಮೂರನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಅಮೌಂಟಲ್ಲಿ ಮಿಕ್ಸ್ ಮಾಡಿದಾಗ ನಿಮ್ಗೆ ಸಿಗುತ್ತಲ್ಲ ಬೆನಿಫಿಟ್ಸು, ಆವಾಗ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಎಲ್ಲದ್ರದ್ದು ಒಳ್ಳೊಳ್ಳೆ ಬೆನಿಫಿಟ್ಸು ಸಿಗುತ್ತೆ. ನೀವು ಪರ್ಫೆಕ್ಟಾಗಿ ಫಿಟ್ಟಾಗಿ ಮತ್ತು ಹೆಲ್ತಿಯಾಗಿ ಇರ್ತೀರಾ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಒಂದು ಯೋಗದ ಬಗ್ಗೆ ಕನ್ಕ್ಲೂಷನ್ ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಯಾವುದೇ ಕಾರಣಕ್ಕೂ ಕಾಮೆಂಟ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ. ಸೊ ಕೊನೆಯದಾಗಿ ಲರ್ನ್ ಟು ಲಿವ್ ಅಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ. ಈಗ ಜೀವನ ಮಾಡೋದನ್ನು ಕಲಿತೀರಾ ಅಂತ ಮುಂದಿನ ಮೇಲೆ ಸಿಕ್ಕೋಣ. ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ, ಅದನ್ನ ನೋಡಿ. ನಮಸ್ಕಾರ.